ಬಂದಾಗ ಯಾಕೆ ಬಂತು ಈ ಕಷ್ಟ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕು ಜ್ಞಾನ. ಇನ್ನು ರೋಗದ ಹಾಸಿಗೆಗೆ ಮಲಗಿದಾಗ ಯಾಕೆ ಬಂತು ಈ ರೋಗ ಅಂತ ತಿಳ್ಕೊಳ್ಳೋದಕ್ಕೆ ಬೇಕು ನಿನಗೆ ಜ್ಞಾನ. ಕಷ್ಟಪಟ್ಟು ದುಡಿದು ರಾತ್ರಿ ಹಗಲು ಅಂತ ಹೇಳಿ ನಿದ್ರೆಯನ್ನ ಕೆಟ್ಟು ಹುಷಾರಿದ್ರೆ ಹೊಟ್ಟೆ ಬಟ್ಟೆನ ಕಟ್ಟಿ ದುಡ್ಡು ಬಂದಿರ್ತೀಯ. ಆ ದುಡ್ಡು ಯಾರೋ ಹೊಡ್ಕೊಂಡೋದ್ರಲ್ಲ, ಯಾಕೆ ನನ್ನ ಹಣವನ್ನ ಹೊಡ್ಕೊಂಡೋದ್ರು, ಯಾಕೆ ನನ್ನದನ್ನ ನನಗೆ ಸಿಕ್ಕಲಿಲ್ಲ ಎಂಬುದಾಗಿ ಆಲೋಚನೆ ಮಾಡೋದಕ್ಕೆ ಬೇಕು ದೇವರ ಜ್ಞಾನ. ಲೋಕದ ಜ್ಞಾನದ ಕುರಿತಾಗಿ ಸತ್ಯವೇದ ಹೇಳುತ್ತೆ, ಲೋಕದ ಜ್ಞಾನಿಗಳನ್ನ ದೇವರು ಅವರ ಜ್ಞಾನದಲ್ಲೇ ನಾನು ಹುಡುಗಿದ್ದೀನಿ, ಆ ಜ್ಞಾನಿಗಳ ಮೂಲಕ ನನ್ನ ಪಿಕ್ಚರನ್ನ ನಾನು ಮಾಡಿದ್ದೀನಿ. ಆದರೆ ದೇವರ ಜ್ಞಾನ ಹೇಳ್ತಿದೆ, ಅದು ಮೇಲನಿಂದ ಬರುವಂತ ಜ್ಞಾನವಾಗಿದೆ, ನಿನ್ನನ್ನ ಪರಲೋಕಕ್ಕೆ ನಡೆಸುವಂತಹ ಜ್ಞಾನವಾಗಿದೆ. ಲೋಕದ ಜ್ಞಾನ ಹೇಳುತ್ತೆ ನೀವು ಮೋಸ ಮಾಡ್ದ ಅಂದ್ರೆ ಡಬಲ್ ಮೋಸ ಮಾಡುವಂತ ಲೋಕದ ಜ್ಞಾನ ಹೇಳಿದ್ರೆ, ದೇವರ ವಾಕ್ಯ ಜ್ಞಾನ ಹೇಳುತ್ತೆ ನಷ್ಟವಾದ ಒಂದು ಪ್ರಮಾಣವನ್ನ ತಪ್ಪಬೇಡ, ನೀನು ಏನು ಕಳ್ಕೊಂಡಿದ್ದೀನಿ ಎರಡಷ್ಟು ನಾನು ಕೊಡ್ತೀನಿ ಎಂಬುದಾಗಿ. ಅಲ್ಲೇಲೂಯಾ. ಇನ್ನು ದೇವರನ್ನ ನಂಬೋದಾದ್ರೆ ದೇವರ ಜ್ಞಾನವನ್ನು ಅನುಸರಿಸಿ ನಡೆದು ಆಶೀರ್ವಾದ ನಿಧಿಯಾಗುವಿ. ಅಲ್ಲೇಲೂಯಾ. ನಿನ್ನಿಂದ ಅನೇಕರು ಆಶೀರ್ವದಿಸಲ್ಪಡುವರು, ಅದು ದೇವರ ಜ್ಞಾನ.